ಎಲ್ಲರಿಗೂ ನಾನು ಯಶೋಧ ಸುನಿಲ್ ಕುಮಾರ್, ಬೆಂಗಳೂರು. ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವ ಫ್ರೆಂಚ್ ಕ್ರಾಂತಿಯ ಮೊದಲು ಫ್ರಾನ್ಸ್ನಲ್ಲಿ ಸ್ಥಾಪಿಸಲಾದ 3 ಅತ್ಯಂತ ಜನಪ್ರಿಯ ಮತ್ತು ಪ್ರಮುಖ ಪದಗಳಾಗಿವೆ. ಸ್ವಾತಂತ್ರ್ಯ ಎಂದರೆ ಇಂದಿನ ಯುವಕರ ಚಿಂತನಾ ವಿಧಾನ ಯಾವ ರೀತಿ ಇದೆ ಎಂದರೆ, ನಮಗೆ ಮನೆಯಲ್ಲಿ ತಂದೆ ತಾಯಿಗಳು ಏನನ್ನೂ ಕೇಳಬಾರದು, ಹಾಗೆ ಶಾಲಾ ಕಾಲೇಜುಗಳಲ್ಲಿ ಶಿಕ್ಷಕರು ನಮಗೆ ಏನನ್ನೂ ಪ್ರಶ್ನಿಸಬಾರದು, ನಾವು ದೊಡ್ಡವರಾಗಿದ್ದೇವೆ, ನಮಗೆ ಸ್ವಾತಂತ್ರ್ಯ ಬೇಕು, ನಾವು ಸ್ವತಂತ್ರರಾಗಿದ್ದೇವೆ ಎಂಬ ಚಿಂತನೆಯನ್ನು ಯುವ ಶಕ್ತಿಗಳು ಕೂಡ ಮಾಡುತ್ತಿದ್ದಾರೆ. ಹಾಗೆಯೇ ಸಮಾನತೆ, ಪ್ರಕೃತಿಯ ಮುಂದೆ ಎಲ್ಲರೂ ಸಮಾನರು ಎಂಬ ನಾಣ್ಣುಡಿಯಂತೆ ಪುರುಷರು ಮತ್ತು ಮಹಿಳೆಯರು ತಮ್ಮ ನಡುವಿನ ವ್ಯತ್ಯಾಸವನ್ನು ತಿಳಿದು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವುದು. ಪುರುಷ ಪ್ರಧಾನ ಸಮಾಜದಲ್ಲಿ ಹೆಣ್ಣನ್ನು ತಪ್ಪಾಗಿ ಅರ್ಥೈಸುವುದು ಹೆಚ್ಚು. ಇಲ್ಲಿ ಹೆಣ್ಣನ್ನು 2ನೇ ದರ್ಜೆಯಾಗಿ ನೋಡುತ್ತಾರೆ. ಹಾಗೆ ಭ್ರಾತೃತ್ವ, ಭಾರತೀಯ ಸಂವಿಧಾನದ ಪೀಠಿಕೆಯಲ್ಲಿ ಭ್ರಾತೃತ್ವ ಬಹಳ ಮುಖ್ಯ ಪಾತ್ರ ವಹಿಸುತ್ತದೆ. ಒಟ್ಟಾರೆಯಾಗಿ ಭ್ರಾತೃತ್ವದ ಗುರಿಯು ಜನರಲ್ಲಿರುವ ಜಾತಿ, ವರ್ಗ, ಬಣ್ಣ, ಧರ್ಮ ಇತ್ಯಾದಿಗಳ ಆಧಾರದ ಮೇಲೆ ಎಲ್ಲ ರೀತಿಯ ತಾರತಮ್ಯವನ್ನು ನಾಶಪಡಿಸುವುದು ಮತ್ತು ಪ್ರತಿಯೊಬ್ಬರನ್ನು ಮತ್ತು ಎಲ್ಲರನ್ನೂ ಸೌಹಾರ್ದತೆ ಮತ್ತು ಸಮಾನತೆಯಿಂದ ಕಾಣುವುದು ಭಾರತದ ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿಯಾಗಿದೆ. ಜೈ ಹಿಂದ್, ಜೈ ಭಾರತ ಮಾತೆ.